ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ಹೇಗಿದ್ದೀರಾ? ನಾವೆಲ್ಲರೂ ಚೆನ್ನಾಗಿದ್ದೇವೆ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ನಾನು ಅಂದರೆ ಜಾಸ್ತಿಯಾಗಿ ನಾನ್ ವೆಜ್ ರೆಸಿಪೀಸೇ ಆಗ್ತಾ ಇದ್ದೇನೆ. ಅದಕ್ಕೆ ನನ್ನ ವೆಜ್ ಸಬ್ಸ್ಕ್ರೈಬರ್ಸ್ ಕೆಲವರು ವೆಜಿಟೇರಿಯನ್ ಇದ್ದಾರೆ ಅವರು, ಹಾಗೆಯೇ ನಮ್ಮ ಕ್ರಿಶ್ಚಿಯನ್ಸಲ್ಲಿ ಈಗ ಅಂದರೆ ನಮಗೆ ಕಪ್ತಿಗಳು ಸ್ಟಾರ್ಟ್ ಆಗಿದೆ. ಕೆಲವರು 40 ಡೇಸ್ ವೆಜಿಟೇರಿಯನ್ಸ್ ಇದ್ದಾರೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹಸ್ಬೆಂಡಿದು ಬರ್ಡೇ ಬ್ಲಾಗ್ ಶೇರ್ ಮಾಡಿದ್ನಲ್ಲ, ಅದರಲ್ಲಿ ನಾನು ಗ್ರೀನ್ ಮಸಾಲದಲ್ಲಿ ಚಿಕನ್ ಬಿರಿಯಾನಿ ಮಾಡಿದ್ದೇನೆ. ಅದು ತುಂಬ ಈಸಿಯಾಗಿತ್ತು ಕೂಡ ಮತ್ತು ತುಂಬ ಟೇಸ್ಟಿಯಾಗಿತ್ತು. ಅದಕ್ಕೋಸ್ಕರ ಕೆಲವರು ನನಗೆ ರಿಕ್ವೆಸ್ಟ್ ಮಾಡಿದರು ಈ ರೆಸಿಪಿಯನ್ನು ವೆಜ್ಜಲ್ಲಿ ಮಾಡಿ ಅಂತ, ಅಂದರೆ ವೆಜಿಟೇಬಲ್ ಯೂಸ್ ಮಾಡಿ ಸೇಮ್ ರೆಸಿಪಿ. ಅದಕ್ಕೆ ನಾನು ಇವತ್ತು ಸೇಮ್ ರೆಸಿಪಿ ವೆಜ್ಜಲ್ಲಿ ಮಾಡ್ತಾ ಇದ್ದೇನೆ. ಈ ರೆಸಿಪಿ ವೆಜ್ ಬಿರಿಯಾನಿ ಅಂದರೆ ಗ್ರೀನ್ ಮಸಾಲದಲ್ಲಿ ವೆಜ್ ಬಿರಿಯಾನಿ ಹೇಗೆ ಮಾಡೋದಂತ ಬನ್ನಿ ನೋಡು. ಮೊದಲಿಗೆ ಈ ಬಿರಿಯಾನಿ ಪಾಟಿಗೆ ಸ್ವಲ್ಪ ತುಪ್ಪ ಹಾಕಿ, ಅದಾದಮೇಲೆ ಅದಕ್ಕೆ ಇಡೀ ಗರಂ ಮಸಾಲ, ಲವಂಗ, ಚಕ್ಕೆ, ಹೂವು ಮತ್ತು ಏಲಕ್ಕಿ ಮತ್ತು ಕರಿಮೆಣಸು ಹಾಕ್ತಾಯಿದ್ದೇನೆ. ಇದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾನು ಉದ್ದಕ್ಕೆ ಕಟ್ ಮಾಡಿದ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಇದು ಚೆನ್ನಾಗಿ ಈರುಳ್ಳಿ ಫ್ರೈ ಆದರೆ ಟೇಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಕಲರ್ ಈ ಥರ ಬರಬೇಕು. ಆವಾಗ ಇದಕ್ಕೆ ಟೊಮೆಟೊ ಹಾಕ್ತಾ ಇದ್ದೇನೆ, ಉದ್ದಕ್ಕೆ ಕಟ್ ಮಾಡಿದ ಟೊಮೆಟೊ. ಇದು ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಡ್ರೈ ಫ್ರೂಟ್ಸ್, ಕ್ಯಾಶ್ಯೂ, ಡ್ರೈ ಗ್ರೇಪ್ಸ್, ಇದು ಆಪ್ಷನಲ್, ಯಾರಿಗೆ ಇಷ್ಟ ಆಗುತ್ತೆ ಅವ್ರು ಹಾಕ್ತಾರೆ. ನನಗೆ ಇಷ್ಟ, ಅದಕ್ಕೆ ನಾನು ಹಾಕಿದ್ದೇನೆ. ನಿಮಗೆ ಬೇಕಾದರೆ ಆಗ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಅದಾದಮೇಲೆ ನಾನಿಲ್ಲಿ ಗ್ರೀನ್ ಮಸಾಲಕ್ಕೆ ಕಾಯಿಮೆಣಸು, ಪುದೀನ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು ಬೇರೆ ಯಾವ ಮಸಾಲೆ ಕೂಡ ಯೂಸ್ ಮಾಡ್ತಾ ಇಲ್ಲ. ಚೆನ್ನಾಗಿ ಗ್ರೈಂಡ್ ಆದ ಮಸಾಲವನ್ನು ಈ ಮಸಾಲಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇಲ್ಲಿ ನಾನೀಗ ದಪ್ಪ ಪೇಸ್ಟ್ ಮಾತ್ರ ಹಾಕ್ತಾ ಇದ್ದೇನೆ. ಇದು ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ, ನೀರು ಮಸಾಲ ಉಂಟಲ್ಲ, ನೀರು ಮಸಾಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆದ ನಂತರ ಅದನ್ನು ಸ್ವಲ್ಪ ಕುದಿಸಲಿಕ್ಕೆ ಇಡಬೇಕು. ಈ ಮಸಾಲ ಈಗ ಚೆನ್ನಾಗಿ ಅದರೊಟ್ಟಿಗೆ ಈರುಳ್ಳಿ ಟೊಮೆಟೊ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದಾದಮೇಲೆ ನಾನೀಗ ವೆಜಿಟೇಬಲ್ ಹಾಕ್ತಾಯಿದ್ದೇನೆ. ನಾನಿಲ್ಲಿ ಕ್ಯಾರೆಟ್, ಬೀನ್ಸ್, ಪೊಟ್ಯಾಟೊ ಮತ್ತು ಸಂದು ಕ್ಯಾಪ್ಸಿಕಮ್ ಮತ್ತು ಬೇಬಿ ಕಾರ್ನ್, ಹಾಗೆಯೇ ಸ್ವಲ್ಪ ಬಟಾಣಿ ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಆ ಮಸಾಲದಲ್ಲಿ ಅದನ್ನು ಬೇಯಿಸಲಿಕ್ಕೆ ಇಡ್ತಾ ಇದ್ದೇನೆ. ಈ ತರಕಾರಿ ಮತ್ತು ಮಸಾಲ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ 2 ಸ್ಪೂನ್ ಬಾನ್ ಬಿರಿಯಾನಿ ಮಸಾಲ ಹಾಕಿ ಅದರೊಟ್ಟಿಗೆ ಸ್ವಲ್ಪ ಅರಶಿನ ಹಾಕಿ ಪುನಃ ಫ್ರೈ ಮಾಡಿ ವೆಜಿಟೇಬಲ್ ಬಾಯ್ಲ್ ಮಾಡಲಿಕ್ಕೆ ಇಡ್ತಾ ಇದ್ದೇನೆ. ಚೆನ್ನಾಗಿ ವೆಜಿಟೇಬಲ್ ಬಾಯ್ಲ್ ಆದ ನಂತರ ಅದಕ್ಕೆ ನಾನು ಬಾಸ್ಮತಿ ರೈಸ್ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತೇನೆ. ಇಲ್ಲಿ ನಾನು 2 ಕಪ್ ಆಗುವಷ್ಟು ಬಾಸ್ಮತಿ ರೈಸ್ ಯೂಸ್ ಮಾಡಿದ್ದೇನೆ. ಇದಕ್ಕೆ ನಾನು ಕುದಿಸಿದ 4 ಕಪ್ ನೀರು ಹಾಕಿ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಇಲ್ಲಿ ನಾನು ವೆಜಿಟೇಬಲ್ ಬಾಯ್ಲ್ ಆಗಲಿಕ್ಕೆ ನೀರು ಯೂಸ್ ಮಾಡಲಿಲ್ಲ, ಮಿಕ್ಸಿಗೆ ಹಾಕಿದ ನೀರಲ್ಲಿ ವೆಜಿಟೇಬಲ್ಸ್ ಬಾಯ್ಲ್ ಮಾಡಿದ್ದು. ಮತ್ತು ನಿಮಗೆ ಸ್ವಲ್ಪ ಅಂದಾಜು ಅಂದರೆ ಒಂದು ಅರ್ಧ ಕಪ್ ಜಾಸ್ತಿ ಹಾಕಬೇಕಾದ್ರೆ ಹಾಕ್ಬೋದು ನೀರು. ನಾನು ಇಲ್ಲಿ ಕರೆಕ್ಟ್ 2 ಕಪ್ ಆಗುವಷ್ಟೇ ಹಾಕಿದ್ದೇನೆ. ಯಾಕೆಂದರೆ ಮಿಕ್ಸಿಯಲ್ಲಿ ಹಾಕಿದ ನೀರಲ್ಲಿ ವೆಜಿಟೇಬಲ್ ಬಾಯ್ಲ್ ಆಗಿದೆ. ಅದಾಗಿ ಸ್ವಲ್ಪ ಉಪ್ಪಾಕಿ ಬಿರಿಯಾನಿಯನ್ನು ಬಾಯ್ಲ್ ಮಾಡಲಿಕ್ಕೆ ಇಡುವ. ಈಗ ಗ್ರೀನ್ ಮಸಾಲ ಬಿರಿಯಾನಿ ರೆಡಿಯಾಗಿದೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ಫುಲ್ ಕೂಡ ಕಾಣ್ತಾ ಉಂಟಲ್ಲ ವೆಜಿಟೇಬಲ್ಸ್ ಎಲ್ಲ. ಹಾಗೆಯೇ ತುಂಬ ಟೇಸ್ಟಿಯಾಗಿದೆ. ನೀವು ಕೂಡ ಈ ರೆಸಿಪಿಯನ್ನು
ಟ್ರೈ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಲೈಕ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನನ್ನ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.